ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಇವೇ ಎಷ್ಟಾದರೆ ಒಂದು ಲೈಕ್ ಕೊಡಿ. ಇದೊಂದು ಬಂದ್ಬಿಟ್ಟು ಬೋಟ್ ನೆಕ್ ಡಿಸೈನು. ಇದು ಬಂದ್ಬಿಟ್ಟು ಟೆಂಪಲ್ ಡಿಸೈನ್ ಬರುತ್ತೆ ಫ್ರೆಂಡ್ಸ್. ಈ ಥರ ಬಂದು ಈ ಥರ ಹಿಂಗೆ ಬರುತ್ತೆ. ಇಲ್ಲಿ ಬಂದು ಬೋಟ್ಲಿ ಬಟನ್ ಬರುತ್ತೆ. ಈ ಥರ ಪೋಟ್ಲಿ ಬಟನ್ ಇಡಬೇಕು. ಇಲ್ಲಿ ಮಾಮೂಲಿ ಈ ಥರ ಒಂದು ಇಲ್ಲಿ ಟ್ಯಾಗ್ ಬರುತ್ತೆ. ಓಕೆನಾ, ಈ ಥರ ಡಿಸೈನ್ ಹೇಳಿದ್ದಾರೆ. ಈ ಥರ ಬರುತ್ತೆ. ಓಕೆನಾ, ಪೋಟ್ಲಿ ಬಟನ್, ಇದು ಟೆಂಪಲ್ ಡಿಸೈನ್ ಈ ಥರ ಬರುತ್ತೆ. ಇದು ಫಸ್ಟ್ಗೆ ನಾನು ಇದು ಬೋಟ್ ನೆಕ್ಕು ಮಾಮೂಲಿ ನಾರ್ಮಲ್ ಬ್ಲೌಸ್ ಕೊಟ್ಟಾಗ ನಾವು ಬೋಟ್ ನೆಕ್ನ ಯಾವ ರೀತಿ ಕಟಿಂಗ್ ಮಾಡೋದು ಆಲ್ರೆಡಿ ನಾನು ತುಂಬ ವೀಡಿಯೋಗಳು ಹಾಕಿದ್ದೀನಿ. ಆದ್ರೂ ಈಗಲೂ ಹೇಳ್ತೀನಿ. ಫಸ್ಟು ನಾವು ಸೊಂಟದ ಸುತ್ತಳತೆ ತೊಗೋಬೇಕು. ಸೊಂಟದ ಸುತ್ತಳತೆ ಬಂದ್ಬಿಟ್ಟು ನಮಗೆ 32 ಇದೆ. 32ನ್ನ 4 ಭಾಗ ಮಾಡಿದ್ರೆ ನಮಗೆ 8 ಬರುತ್ತೆ. 8 ಇಂಚಿನ ಇಲ್ಲಿ ಇಟ್ಕೋತೀನಿ. 1 ಇಂಚು ಡಾಟ್ಗೆ, 2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗಿಗೆ. ಈ 8 ಇಂಚಿಗೆ 2 ಇಂಚ್ ಆ್ಯಡ್ ಮಾಡ್ಕೋತೀನಿ. ಓಕೆನಾ, ಅಲ್ಲಿಗೆ 10 ಇಂಚ್ ಬರುತ್ತೆ. 10 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇದು 10 ಇಂಚ್ ಬರುತ್ತೆ ಎದೆ ಸುತ್ತಳತೆ. ಉದ್ದ ಬಂದ್ಬಿಟ್ಟು 14.5. ಓಕೆನಾ, ಉದ್ದ ಬಂದ್ಬಿಟ್ಟು 14.5ಗೆ ಮಾರ್ಕ್ ಮಾಡ್ಕೊತೀನಿ. ಮೇಲೆ ಒಂದು ಅರ್ಧ ಇಂಚು, ಇಲ್ಲ ಕೆಳಗಡೆ ಅರ್ಧ ಇಂಚು ಬಿಟ್ಟಿದ್ದೀನಿ ಸ್ಟಿಚಿಂಗಿಗೆ. ಓಕೆನಾ, ಇವಾಗ ಮಾರ್ಕ್ ಮಾಡ್ಕೊಂಬಿಡೋಣ. ಆಯಿತು. ಈಗ ಇಲ್ಲಿ ಇದಕ್ಕೆ 2 ಇಂಚ್ ಆ್ಯಡ್ ಮಾಡ್ಕೊಂಡಿದ್ದೀನಿ. 8ಗೆ ಪ್ಲಸ್ 2 ಇಂಚ್ ಆ್ಯಡ್ ಮಾಡಿದ್ರೆ 10 ಬಂತು. ಈ 10 ಇಂಚನ್ನ ಎರಡು ಭಾಗ ಮಾಡಬೇಕು. 10ನ್ನ 2 ಭಾಗ ಮಾಡಿದ್ರೆ 5 ಬರುತ್ತೆ. 5ಕ್ಕೆ 2 ಇಂಚ್ ಆ್ಯಡ್ ಮಾಡ್ಕೋಬೇಕು. 5ಕ್ಕೆ ಪ್ಲಸ್ 2 7 ಇಂಚ್ ಆಯಿತು. ಇದು ಬಂದ್ಬಿಟ್ಟು ನಮ್ಮ ನೆಕ್ ವಿಡ್ತು ಮತ್ತು ಆರ್ಮೋಲ್ ರೌಂಡು 7 ಇಂಚ್ ಬರುತ್ತೆ. ಈ ಕಡೆಯಿಂದ 7 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, ಇದು ಬೋಟ್ ನೆಕ್ ಇದೇನೆ, ಈ ರೀತಿಯೇ ಬರೋದು. 7 ಇಂಚಿಗೆ ಮಾರ್ಕ್ ಮಾಡಿ, ಮತ್ತು ಈ ಕಡೆಯಿಂದ 7 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, ಈ ರೀತಿ ಮಾಡಿ ಇವಾಗ ಇಲ್ಲಿಂದ ಮಾರ್ಕ್ ಮಾಡ್ಕೊಳ್ಳಿ. ಈ ಕಡೆಯಿಂದನೂ ಹೀಗೆ ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ಆಲ್ರೆಡಿ ಇಲ್ಲಿ ಮಾರ್ಕ್ ಇದೆಯಲ್ಲ, ಈ ಮಾರ್ಕ್ ಅವನು ಇಲ್ಲಿಗೆ ಸೇರಿಸೋಣ, ಈ ಮಾರ್ಕ್ ಇಲ್ಲಿಗೆ ಸೇರಿಸೋಣ. ಓಕೆ, ಇದನ್ನ ಹಿಂಗೆ ಮಾರ್ಕ್ ಮಾಡೋಣ. ಮತ್ತು ಇಲ್ಲಿ ಬಂದ್ಬಿಟ್ಟು 2.5 ರೆಡಿ ಬೇಕು ನಮಗೆ. ಒಟ್ಟು ಟೋಟಲ್ ಎಷ್ಟಾಯಿತು? 3.5ಗೆ ಇಟ್ಟಿದ್ದೀನಿ. 3.5ಗೆ ಮಾರ್ಕ್ ಮಾಡಿದ್ದೀನಿ. ಇದು ನೆಕ್ ಬಿಟ್ಟು, ಇದು ಬಂದ್ಬಿಟ್ಟು ಶೋಲ್ಡರು ಮತ್ತು ನೆಕ್ ಬಿಟ್ಟು. ಶೋಲ್ಡರು 3.5 ಇದೆ, ಸಾರಿ 3.5 ಇದೆ. ಓಕೆನಾ, ಇದು ಬಂದ್ಬಿಟ್ಟು ನಾನು 3.5ಗೆ ಇಡ್ತೀನಿ. 3.5ಗೆ ಇಟ್ಟಿದ್ದೀನಿ. ಇಲ್ಲಿ ಮಾರ್ಕ್ ಮಾಡ್ಕೊತೀನಿ. ಹೀಗೆ ಇಲ್ಲಿಂದ ಕ್ರಾಸಾಗಿ ತಗೊಳ್ಳೋಣ. ಓಕೆನಾ, ಹಿಂಗೆ ಬರುತ್ತೆ. ಇವಾಗ ಇಲ್ಲಿ ಬಂದ್ಬಿಟ್ರೆ ಟೆಂಪಲ್ ಡಿಸೈನ್ ಬರುತ್ತೆ. ನಾನು ಇಲ್ಲಿಂದ ಫುಲ್ಲು ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ. ಇಂಚು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಕೆಳಗಡೆಯಿಂದ ಬಂದ್ಬಿಟ್ಟು ನನಗೆ 3 ಇಂಚು ಡೀಪ್ ಅವ್ರಿಗೆ ಈ ಕಡೆ 3 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. 3 ಇಂಚಿದು ಈಗ ಹಿಂಗಿದೆ. ಇವಾಗ ಇದನ್ನು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಟ್ಯಾಗ್ ಬರುತ್ತೆ. ಟ್ಯಾಗ್ ಬರೋದ್ರಿಂದ ಈ ರೀತಿ ಬಂದು ಬರಬೇಕು. ಸ್ವಲ್ಪ ಹಿಂಗೆ ಕ್ರಾಸಾಗಿ ಟೆಂಪಲ್ ಥರ ಬರಬೇಕು. ಸ್ವಲ್ಪ ಇಷ್ಟೇ. ಇಲ್ಲಿ ಗುಂಡುಗಳು ಬರಬೇಕು. ಓಕೆನಾ, ಇಷ್ಟು ಈ ರೀತಿ. ನಾನು ಇವಾಗ ಕಟ್ ಮಾಡಲ್ಲ, ಇದು ಹಾಗೆ ಇರುತ್ತೆ. ಈ ಕಡೆ ಕಟ್ ಮಾಡ್ಕೊತೀನಿ, ಇದು ಆಮೇಲೆ ಕಟ್ ಮಾಡ್ಕೊತೀನಿ. ಓಕೆನಾ, ಕ್ಯಾನ್ವಾಸ್ ಅಂದರೆ ಕ್ಯಾನ್ವಾಸ್ ಹಾಕೋಣ, ಇಲ್ಲ ಹಂಗೆ ಉಲ್ಟಾ ತಿರುಗಿಸ್ಬಿಟ್ಟು ಟ್ಯಾಗ್ ಇಟ್ಟರು ಇಡ್ಬೋದು. ಆಮೇಲೆ ಇನ್ನೊಂದು ಈ ಕಡೆಯಿಂದ ಈ ಕಡೆಗೆ ಒಂದು ಅರ್ಧ ಇಂಚು ಒಳಗಡೆ ತಗೊಳ್ಳಿ. ಓಕೆನಾ, ಮತ್ತು ಇಲ್ಲಿ ಬಂದ್ಬಿಟ್ಟು ಒಂದು 1/4 ಇಂಚು ತೊಗೊಳ್ಳಿ, ಜಾಸ್ತಿ ಬೇಡ. ಇವರು ಟೈಟ್ ಆಗುತ್ತೆ ಅಂತಾರೆ, ಅದಕ್ಕೆ ಒಂದು ಸ್ವಲ್ಪ ಕ್ರಾಸಾಗಿ ತೊಗೊಳ್ತೀನಿ. ಒಂದು ಚೂರು ಜಾಸ್ತಿ ತೊಗೊಂಡಿಲ್ಲ, ಒಂದು 1/4 ಇಂಚು ತೊಗೊಂಡಿದ್ದೀನಿ. ಓಕೆನಾ, ಇವಾಗ ಕಟ್ ಮಾಡ್ಕೊಳ್ಳೋಣ. ಮ್ಯಾಚ್ ಹಾಕೊಂಡ್ಬಿಡೋಣ. ಇಲ್ಲಿ ಇಷ್ಟೇ. ಇದು ಇಷ್ಟು ಈಸಿಯಾಗಿ ನೋಡಿ, ನಾರ್ಮಲ್ ಬ್ಲೌಸ್ ಕೊಟ್ಟಾಗ ನೀವು ಇಷ್ಟು ಈಸಿಯಾಗಿ ಇದು ಬೋಟ್ ನೆಕ್ ಬ್ಲೌಸ್ನ ಕಟ್ ಮಾಡ್ಬೋದು. ಈಸಿಯಾಗಿ ಕರೆಕ್ಟಾಗಿ ಬರುತ್ತೆ. ಏನು ಹೆಚ್ಚು ಕಮ್ಮಿ ಒಂಚೂರು ಬರೋಲ್ಲ, ಪರ್ಫೆಕ್ಟಾಗಿ ಬರುತ್ತೆ. ಇಲ್ಲ ಮಾಮೂಲಿ ಬೋಟ್ ನೆಕ್ ಬ್ಲೌಸೇ ಕೊಟ್ಟರು ಸ್ಟಿಚ್ ಮಾಡೋಕ್ಕೆ ಆರಾಮು. ಮಾಮೂಲಿ ಬ್ಲೌಸ್ ಕೊಟ್ಬಿಟ್ರೆ ಈ ಥರ ಮಾಡಿ. ಓಕೆನಾ,
ಎದೆ ಸುತ್ತಾಳತೆ ಸೊಂಟದ ಸುತ್ತಾಳತೆ ಇದ್ರೆ ಸಾಕು, ನೀವು ಆರಾಮಾಗಿ ಸ್ಟಿಚ್ ಮಾಡ್ಬೋದು. ಈಗ ಬಂತು ಮುಂದೆ ಪೀಸ್ ಫ್ರಂಟ್ ಮುಂದೆ ಇದು ಒಂದು ಸಮ ಕಟ್ ಮಾಡ್ಕೊತೀನಿ. ಏರಿಸ್ತಾಯಿದೆ. ಇವಾಗ ನೋಡ್ಕೊಂಡು ಇಟ್ಕೊಳ್ಳಿ ಒಂದು ಅರ್ಧ ಇಂಚ್ಗೆ ಆಯಿತಾ. ಈಗ ಇದು ಬಂದ್ಬಿಟ್ಟು ಮುಂದೆ ನಾರ್ಮಲ್ ನೆಕ್ ಬರುತ್ತೆ, ಬೋಟ್ ನೆಕ್ ಬರಲ್ಲ. ಅವ್ರು ಮುಂದೆ ಬೋಟ್ ನೆಕ್ ಇರಿಸ್ಕೊಳ್ಳಲ್ಲ, ನಾರ್ಮಲ್ ನೆಕ್ ಇಡಬೇಕು. ಕಟ್ ಮಾಡ್ಕೊಡ್ತೀನಿ ಈ ಕಡೆ, ಮತ್ತು ಈ ಕಡೆನೂ ಕಟ್ ಮಾಡ್ಕೊಂಬಿಡೋಣ. ತಗೊಂಡು ಒಂದು 1/4 ಇಂಚು, ಇದೊಂದು ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಕಟ್ ಮಾಡ್ಕೊಳ್ಳೋಣ. ಮ್ಯಾಚ್ ಹಾಕೋತೀನಿ. ಈಗ ಇದನ್ನು ತೆಗೆದುಬಿಡೋಣ. ತೆಗೆದುಬಿಟ್ಟು ಈಗ ಮತ್ತೆ ಇಲ್ಲಿಂದ ಸ್ವಲ್ಪ ಸಾಕು ತಗೊಳ್ಳಿ, ಶೇಪ್ ತೆಗೆದು ಓಕೆನಾ. ಆಯಿತು. ಮುಂದೆ ಬಂದ್ಬಿಟ್ಟು ನಾನು ನಾರ್ಮಲ್ ಎತ್ಕೊಂಡು ಹೇಳಿದ್ನಲ್ಲ, ಇದಕ್ಕೆ ಈ ಬ್ಲೌಸೆಲ್ಲ ತಗೊಳ್ಳೋಣ. ಉಚ್ಚು ಪಟ್ಟಿ ಕಡೆಯಿಂದ ತಗೊಳ್ಳಿ, ಕೈ ಪಟ್ಟಿಯಿಂದ ತಗೋಬಿಡಿ, ಉಚ್ಚು ಪಟ್ಟಿಯಿಂದ ತಗೊಳ್ಳಿ. ಇದಕ್ಕೆ ಮಾಮೂಲಿ ಇಟ್ಕೊಳ್ಳಿ. ಹೇಗಿದೆ ಹಾಗೇ ಮಾರ್ಕ್ ಮಾಡ್ಕೊಳ್ಳಿ ಓಕೆನಾ. ಹಾಗೆ ಇಷ್ಟೇ. ಇದು ನಾರ್ಮಲ್ ನೆಕ್ ಓಕೆನಾ. 3 ಇಂಚು 3.5 ಇಂಚು ಬರ್ತಿತ್ತು, ಅದು ಈ ಥರ ಬರುತ್ತೆ. ಓಕೆ, ಈಗ ಡಾಟ್ ಪಾಯಿಂಟ್ ತಗೊಳ್ಳೋಣ. ಡಾಟ್ ಪಾಯಿಂಟ್ ಎಲ್ಲ ಸೇಮೇ ಇರುತ್ತೆ, ಅದರಲ್ಲಿ ಏನು ಚೇಂಜಸ್ ಇರಲ್ಲ. ಈಗ ಡಾಟ್ ಪಾಯಿಂಟ್ ಇದು ಇಟ್ಕೊಂಡು ಶೋಲ್ಡರಿಂದ ಇಟ್ಕೊಳ್ಳಿ. ಇಲ್ಲಿ ಡಾಟ್ ಪಾಯಿಂಟ್ ಇದೆಯಲ್ಲ, ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡಿ, ಕೆಳಗಡೆ ಒಂದು ಅರ್ಧ ಇಂಚು ಮಾರ್ಕ್ ಮಾಡಿ ಅಷ್ಟೇ. ಆಯಿತಾ. ಈಗ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡಿಕೊಂಡೆ. ಈಗ ಇಲ್ಲಿಂದ ಒಂದು 4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. 4.25 ಇಡ್ತೀನಿ, ಇದು ಬೋಟ್ ನೆಕ್ ಆಗಿರೋದ್ರಿಂದ. ಈ ಕಡೆ 1 ಇಂಚು, ಈ ಕಡೆ 1 ಇಂಚು ಮಾರ್ಕ್ ಮಾಡಿಕೊಂಡು ಪೇಂಟ್ ಮಾಡ್ಕೊಳ್ಳೋಣ. ಈ ಕಡೆಯಿಂದ ಬಂದ್ಬಿಟ್ಟು ಇದು ನಾರ್ಮಲ್ ಬ್ಲೌಸ್ ಆಗಿರೋದ್ರಿಂದ ಇಲ್ಲಿಂದನೇ ತೊಗೋತೀನಿ. ಇಲ್ಲಿಂದ 1 ಇಂಚಿಗೆ ಎಕ್ಸ್ಟ್ರಾ ತೊಗೊಳ್ಳಿ, ಮತ್ತು ಇಲ್ಲಿಂದ ತೊಗೊಬಂದು ಹಿಂಗೆ ಸೇರಿಸ್ಕೊಳ್ಳಿ ಓಕೆನಾ. ಹಿಂಗೆ ಬರುತ್ತೆ. ಮತ್ತು ಇದು ಜಾಸ್ತಿ ಉದ್ದ ಇದೆ, 7 ಇಂಚ್ ಇರೋದ್ರಿಂದ ಇದು ನೋಡಿಕೊಂಡು 7 ಇಂಚಿಗೆ ಮಾರ್ಕ್ ಮಾಡಿಕೊಂಡು ತಗೊಳ್ಳಿ. ಆರು ಇಂಚಿದೆ, 6 ಇಂಚ್ ಅಂದರೆ ಇಷ್ಟು ಬರುತ್ತೆ ಓಕೆನಾ. ಹಿಂದೆ ತಗೊಂಡಿದೆ. ಇಲ್ಲಿ 1 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗ್ ಬಿಟ್ಟು ಮಾರ್ಕ್ ಮಾಡ್ತೀನಿ ಅಷ್ಟೇ. ಇದು ಕಟ್ ಮಾಡ್ಕೊಳ್ಳೋಣ. ಮತ್ತು ಇದು ನಾರ್ಮಲ್ ನೆಕ್ಕು. ಶೇಪ್ ತೆಗಿಯೋಣ. ಆಯಿತು. ಇಲ್ಲಿ ಸ್ವಲ್ಪ ಡೀಪ್ ಆಗುತ್ತೆ ಅಂದರೆ ಬೇಕಾದರೆ ಚೂರು ಹಿಂಗೆ ಕ್ರಾಸಾಗಿ ತಕ್ಕೊಳ್ಳಿ, ಅವಾಗೇನಾಗುತ್ತೆ ಇಲ್ಲಿ ಟೈಟ್ ಫಿಟ್ಟಿಂಗ್ ಬರುತ್ತೆ, ಲೂಸ್ ಬರಲ್ಲ. ಆಯಿತು. ಫ್ರಂಟು ಬೇಕು. ಮತ್ತು ಸ್ಲೀವ್ಸ್ ಕಟ್ ಮಾಡ್ಕೊಂಬಿಡೋಣ. ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಲೀವ್ಸ್ನ ಇದು ಇಟ್ಕೋಬೋದು, ಆದರೆ ಇದ್ರ ಅಳತೆ ಅದು ಅಡ್ಜಸ್ಟ್ ಆಗಲ್ಲ. ಯಾಕೆಂದರೆ ಅದೇ ಸ್ವಲ್ಪ ಇದು ಬೋಟ್ ನೆಕ್ಕು ನೋಡಿಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ. ಮಾರ್ಕ್ ಮಾಡ್ಕೊಂಬಿಟ್ಟು
ಅಷ್ಟೇ. ಇವಾಗ ಇಲ್ಲಿಂದ ಜಾಯಿಂಟ್ ಮಾಡ್ಕೊತೀನಿ. ಆದರೆ ಇದು ಬಂದ್ಬಿಟ್ಟು ಬೋಟ್ ನೆಕ್ ಆಗಿರೋದ್ರಿಂದ ಇದು ಕಮ್ಮಿ ಬಂದರೆ ನಾವು ಕೆಳಗಡೆ ತಗೋಬೇಕಾಗುತ್ತೆ. ಒಂದು ಸಲ ಮೆಜರ್ಮೆಂಟ್ ನೋಡ್ಕೊಂಬಿಡೋಣ. ಎಷ್ಟು ಕಮ್ಮಿ ಬರ್ತಾಯಿದೆ, ಒಂದು ಅರ್ಧ ಇಂಚು ಕೆಳಗಡೆ ಮಾಡ್ಕೊತೀನಿ. ಒಂದು ಅರ್ಧ ಇಂಚು ಸಾಕು, ಜಾಸ್ತಿ ಬೇಡ. ಇಲ್ಲಿಗೆ ಇಟ್ಕೊಳ್ಳೋಣ ನೋಡಿ. ಕರೆಕ್ಟಾಗಿ ಬಂತು. ಅರ್ಧ ಇಂಚ್ ಕೆಳಗೆ ಇಟ್ಕೊಂಡ್ಮೇಲೆ ಕರೆಕ್ಟಾಗಿ ಬಂತು. ಓಕೆನಾ? ಇಲ್ಲಿಂದ ಮಾಮೂಲಿ 2 ಇಂಚಿಗೆ ಕ್ರಾಸ್ ಮಾಡ್ಕೊಳ್ಳೋಣ. ಮತ್ತು 2 ಪೀಸ್ ತಗೊಳ್ಳಿ, ಯಾವಾಗಲೂ ಅಷ್ಟೇ 2 ತಗೊಳ್ಳಿ. ಮುಚ್ಚಾಕೊಂಡ್ಬಿಟ್ರೆ ಆಯಿತು. ಓಕೆನಾ? ಈ ರೀತಿ ಟೆಂಪಲ್ ಡಿಸೈನ್ನ ಕಟ್ ಮಾಡ್ಕೊಳ್ಳೋದು ಈಸಿ, ತುಂಬಾ ಈಸಿ. ಇದು ತುಂಬ ಚೆನ್ನಾಗಿ ಬರುತ್ತೆ, ಬ್ಯೂಟಿಫುಲ್ಲಾಗಿ. ಸ್ಟಿಚಿಂಗ್ ಆದಮೇಲೆ ಗೊತ್ತಾಗುತ್ತೆ ನಿಮಗೆ ಡಿಸೈನ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಬನ್ನಿ, ಇದು ಹೇಗೆ